ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಹೊಸ ರೆಸಿಪಿನ ತಂದಿದ್ದೀನಿ. ಬದನೆಕಾಯಿ ಎಣ್ಗಾಯಿ ಗೊಜ್ಜು ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ನಮ್ಮ ಮನೇಲಿ ನಾನು ಯಾವ ರೀತಿ ಎಣ್ಗಾಯಿ ಗೊಜ್ಜನ್ನ ಮಾಡ್ತೀನಿ ಅದನ್ನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಪೂರ್ತಿ ಎಂಡ ಗಂಟ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರುಚಿಯಾಗಿ ಸೊಗಸಾಗಿದೆ. ನನಗಂತೂ ತುಂಬಾ ಇಷ್ಟ. ಚಪಾತಿ ಜೊತೆ, ರೈಸ್ ಜೊತೆ, ಮುದ್ದೆ ಜೊತೆ ಎಲ್ಲದರಲ್ಲೂ ತಿನ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ನಾನಿವಾಗ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನಮ್ಮ ಮನೇಲಿ ಬಳಸುವಂಥ ಸಾಂಬಾರು ಪುಡಿ, ಕಡಲೆ ಬೀಜದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಈರುಳ್ಳಿ, ಸ್ವಲ್ಪ ಒಣ ಕೊಬ್ಬರಿ ಪೌಡ್ರನ್ನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು ಸ್ನೇಹಿತರೆ, ರುಚಿಯಾದ ಸೊಗಸಾದ ಸಿಗುತ್ತೆ. ಇಷ್ಟು ಐಟಮ್ನ ಹಾಕಿ ನೀಟಾಗಿ ಎಲ್ಲ ಕಲಿಸ್ಕೋಬೇಕು ಸ್ನೇಹಿತರೆ. ಇವಾಗ ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಬದನೆಕಾಯಿನ ಈ ಥರ 4 ಭಾಗ ಮಾಡ್ಕೋಬೇಕು ನೋಡಿ. ಕಡಲೆ ಬೀಜ, ಉಪ್ಪಿನ ಪುಡಿ, ಈರುಳ್ಳಿ, ಒಣ ಕೊಬ್ಬರಿ, ಮನೇಲಿ ಬಳಸೋಂಥ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಎಲ್ಲನೂ ಕಲಿಸ್ಕೊಬಿಡಿ ನೋಡಿ. ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಣ್ಗಾಯಿ ಗೊಜ್ಜು. ಮುದ್ದೆ ಎಲ್ಲ ತಿನ್ಬೋದು ಸ್ನೇಹಿತರೆ, ರೈಸ್ ಎಲ್ಲ ತಿನ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಬದನೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, 4 ಪೀಸ್ ಮಾಡಿದ್ದೀನಿ ನೋಡಿ. ಒಳಗಡೆ ಇದರೊಳಗೆ ತುಂಬಬೇಕು ನೋಡಿ. ತುಂಬಿದ್ದೀನಿ. ಅದೇ ಕಾದಂಥ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಯಾವ ರೀತಿ ಹಾಕಿದ್ದೀನಿ ಅಂತ. ಎಲ್ಲ ಬದನೆಕಾಯಿನೂ ಅದೇ ರೀತಿ ಕಟ್ ಮಾಡಿ ಪೌಡ್ರನ್ನ ತುಂಬಿ ಆಯಲ್ಗೆ ಹಾಕಬೇಕು ನೋಡಿ ಸ್ನೇಹಿತರೆ. ಬದನೆಕಾಯಿ ಯಾವ ರೀತಿ ಇಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಅದು ಎಣ್ಣೆಲಿ ಚೆನ್ನಾಗಿ ಬೇಯುತ್ತೆ. ಇನ್ನು ಮತ್ತೆ ಸ್ವಲ್ಪ ಮಿಕ್ಕಿದೆ, ಹಾಗೆ ಇಟ್ಕೊಳ್ಳಿ. ಸ್ವಲ್ಪ ಪ್ಲೇಟ್ನ ಮುಚ್ಚಿ ಇವಾಗ ನೋಡಿ ತಿರುಗಿಸಿ. ಒಂದು ಕಡೆ ಬೆಂದಿದೆ, ಮತ್ತು ಇನ್ನೊಂದು ಕಡೆ ಬೇಯಿಸಿ ನೋಡಿ ಸ್ನೇಹಿತರೆ. ಚೆನ್ನಾಗಿ ಬೇಯ್ತಾ ಇದೆ ಆಯಲ್ ಒಳಗೆ. ಕಡಿಮೆ ಉರಿಲೇ ಬೇಯಿಸ್ತಾ ಇದ್ದೀನಿ, ಇಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಪ್ಲೇಟ್ ಮುಚ್ತಾ ಇದ್ದೀನಿ ನೋಡಿ. ಯಾವ ರೀತಿ ಚೆನ್ನಾಗಿ ಬದನೆಕಾಯಿ ಬೇಯ್ತಾ ಇದೆ. ಮತ್ತು ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಳಿದಂಥ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸ್ಬೇಕು. ಚೆನ್ನಾಗಿ ಬದನೆಕಾಯಿ ಎಲ್ಲ ಬೇಯಬೇಕಾದ್ರಿಂದ ನೋಡಿ. ಯಾವ ರೀತಿ ಬೇಯ್ತಾ ಇದೆ. ಸ್ವಲ್ಪ ಹೊತ್ತು ಮುಚ್ಚಿಡಿ ನೋಡಿ. ಚೆನ್ನಾಗಿ ಕುದಿಯುತ್ತೆ. ಕುದಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಸ್ನೇಹಿತರೆ. ನೋಡಿ ಆಯಲ್ಲೆಲ್ಲ ಬಿಟ್ಕೊಂಡು ಯಾವ ರೀತಿ ರೆಡಿಯಾಗಿದೆ ಎಣ್ಗಾಯಿ ಗೊಜ್ಜು. ಬದನೆಕಾಯಿ ಅಂತೂ ತುಂಬಾ ಚೆನ್ನಾಗಿ ಬೆಂದೋಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿ ರೆಸಿಪಿನ ಒಂದ್ಸಲ ಮನೆ ಟ್ರೈ ಮಾಡಿ. ಒನ್ ಮೋರ್ ಅಂತೀರಾ, ಅಷ್ಟು ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ಚಪಾತಿ ಜೊತೆ ಸೂಪರಾಗಿ ಬ್ಯಾಟಿಂಗ್ ಮಾಡಿ ಮುದ್ದೆ ತಿನ್ಬೋದು, ರೈಸ್ ಎಲ್ಲ ತಿನ್ಬೋದು, ಅಷ್ಟು ರುಚಿಯಾಗಿ ಸೊಗಸಾಗಿದೆ. ನನಗಂತೂ ತುಂಬಾ ಇಷ್ಟ, ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ. ಗ್ರೇವಿ ಥರ ಚೆನ್ನಾಗಿರುತ್ತೆ ನೋಡಿ. ಯಾರು ಬದನೆಕಾಯಿ ತಿನ್ನಲ್ಲ ಅಂದರೆ ಇಷ್ಟ ಇಲ್ಲ ಅನ್ನೋರೆಲ್ಲ ಈ ರೀತಿ ಒಂದು ಸಲ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವೇ ಈ ರೆಸಿಪಿನ ಮನೆ ಟ್ರೈ ಮಾಡ್ತೀರಾ ಸ್ನೇಹಿತರೆ. ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ. ನನಗಂತೂ ಫೇವ್ರೇಟ್ ಸ್ನೇಹಿತರೆ. ಯಾವಾಗಲೂ ಮನೇಲಿ ಮಾಡ್ತಾಯಿರ್ತೀನಿ. ನಾನು ಮಾಡೋ ಅಡುಗೆಯಲ್ಲಿ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ನೀವು ಈ ರೀತಿ ಮಾಡಿ ಕಲೀರಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.